ನಮಸ್ಕಾರ ನಮ್ಮ ರೈತ ಬಾಂಧವರಿಗೆ ಹಾಗೂ ನಮ್ಮ ಎಲ್ಲ ವೀಕ್ಷಕರಿಗೆ. ಇವತ್ತಿನ ದಿನ ನಾವು ಏನಂತಂದ್ರೆ ಇವು ಮಷಿನ್ಗಳು ಟ್ರ್ಯಾಕ್ಟರ್ಗಳ ನಿಲ್ಲಲಿಕ್ಕೆ ಹಾಗೂ ಮಗಳಿಗೋಸ್ಕರ ಹೊಟ್ಟು ಇಡ್ಲಿಕ್ಕೆ ಅಂತಂದ್ರೆ ಏನು ಶೆಡ್ ಮಾಡಲಿಕ್ಕೆ ಇಲ್ಲಿ ಇದನ್ನು ಮಾಡ್ತಾ ಇದ್ದಾರೆ. ಯಾಕಂದ್ರೆ ಇವರು ಹಾರ್ವೆಸ್ಟರ್ ಮಷಿನ್ಗಳಿದ್ದಾವೆ, JCB ಇದ್ದಾವೆ. ಹೀಗಾಗಿ ಇವ್ರು ಏನು ಮಾಡಾಕತ್ತಾರೆ ಅಂದ್ರೆ ಶೆಡ್ ಹಾಕಾಕತ್ತಾರೆ. ಶೆಡ್ಡಿಂದ ಹೈಟ್ ನೋಡ್ಕೊರಿ ಎಷ್ಟು ಹೈಟ್ ಐತೆ ಅನ್ನೋದು. ಕೆಳಗೆ ಬಾಟಮ್ಲಿಂದ ಹಿಡಿದು 23 ಫೂಟ್ವರೆಗೂ ಹೈಟ್ ಐತಿ. ಹೊಳ್ಳಿ ಇವರು ಟೆಕ್ನಾಲಜಿ ನೋಡ್ರಿ ಯಾವ ಥರ ಎಲ್ಲ ಇವರು ಇದನ್ನು ಮಾಡ್ಕೊಂಡ್ರೆ ಅಂತಂದರೆ, ಯಾಕಂದ್ರೆ ಇದು ನಾರ್ಮಲ್ಲಾಗಿ ಮಾಡ್ಬೇಕಂತಂದ್ರೆ ಕೆಲಸ ಆಗಲ್ಲ. ಯಾಕಂದ್ರೆ ಕ್ರೇನ್ ಆದರೂ ಬೇಕಾಗುತ್ತೆ. ಇವ್ರ ಹತ್ರ JCB ಇರೋದ್ರಿಂದ ಇವರು ಸ್ವಂತ ತಮ್ಮ ಟೆಕ್ನಾಲಜಿಯಿಂದ ಯಾವ ರೀತಿಯಾಗಿ ಇದನ್ನು ಮಾಡ್ಕೊಂಡಿದ್ದಾರೆ ಅನ್ನೋದು ಒಂದು ಸಾರಿ ನೋಡಿಕೊಡ್ರಿ. ಯಾವ ಥರ ಇದೆ ಚೆಟ್ಗಳು ನಟ್ ಬೋಲ್ಟ್ ಸಿಸ್ಟಮ್ ಮಾಡಿಕೊಂಡು ಇದರಲ್ಲಿ ಮೇಲ್ಗಡೆ ಒಬ್ಬರು ಹೋಗಿ ನಿಂತ್ಕೊಂಡ್ಬಿಟ್ಟು ಆಮೇಲೆ ಇವು ಕಂಚಿಗಳನ್ನ ಆಮೇಲೆ ಇವನ್ನೆಲ್ಲ ಮೇಲ್ಗಡೆ ಲಿಫ್ಟ್ ಮಾಡಿಕೊಂಡು ಮಾಡ್ತಾರೆ. ಹಂಗೆ ನಮ್ಮ ನಾಗರಾಜ್ ಸೌಕರ್ ಕೂಡ ಇದ್ದಾರೆ. ಶೆಡ್ ಇವ್ರದ್ದು ಅದು ಹಾಕಿಸ್ತಾ ಇರೋದು. ಶೆಡ್ ಏನು ಇದು ಸ್ಕ್ವೇರ್ ಫುಟ್ನಾಗ ಹಾಕ್ಸಾಕತ್ತೀರಿ? 1100 ಸ್ಕ್ವೇರ್ ಫುಟ್ನಾಗ ಹಾಕ್ಸಾಕತ್ತೀರಿ. ಏನು ಎಷ್ಟು ಕೆಬ್ನ ಹೋಗಿದ್ರಿ ಈಗ ಇದಕ್ಕೆ? ಸದ್ಯಕ್ಕೆ 21 ಕ್ವಿಂಟಲ್ ಬರೀ ಕಬ್ಬನ ತೊಗೊಂಡಿವ್ರಿ. 21 ಕ್ವಿಂಟಲ್ ರೀ. ಎಷ್ಟರಾಗಿರ್ಬೋದು ಅಂದಾಜು? 1,70,000 ರೂಪಾಯಿ ಕಬ್ಬನಾಗಿತ್ತು. ಕೆಬ್ಬನಾಗ ಅಂದ್ರೆ ಇಷ್ಟು ಶೆಡ್ಡಿಗೆ ಹಾಕಕ್ಕೆ ನಿಮ್ಮ ಅಂದಾಜು ಏನೊಂದು ಕಾಸ್ಟ್ ಬರ್ಬೋದು? 5,5 ಲಕ್ಷ ರೂಪಾಯಿ ಮಟ್ಟ ಬರುತ್ತೆ. 5,5 ಲಕ್ಷ ಮಟ್ಟ ರೀ. ಅಂದ್ರೆ ಸ್ಕ್ವೇರ್ ಫುಟ್ ಯಾವ ಲೆಕ್ಕದಾಗಿದೆ ಇದು? ಸ್ಕ್ವೇರ್ ಫುಟ್ ಈಗ ಹೊರಗೆಲ್ಲ 30 ರೂಪಾಯಿ ನಡೆದಾವೆ ರೀ. ಹ್ಞೂ ರೀ. 30-35 ರೂಪಾಯಿ ಮಟ್ಟ ನಡೆದಾವೆ. ಹ್ಞೂ ರೀ. ನೋಡ್ಕೊಂಡು ಮಾತಾಡ್ಕೊಂಡು ಅವರು ನಮ್ಮ ಇವ್ರು ಮಿಸ್ತ್ರಿ ಕೊಟ್ಟು ಶಾದಿಕ್ ಮಿಸ್ತ್ರಿ ಅಂತಂದ್ರೆ ಸ್ವಲ್ಪ ಕರೀರಿ ಅವ್ರನ್ನ. ಶಾದಿಕ್ ಮಿಸ್ತ್ರಿ ಅವ್ರನ್ನ ಕರೀರಿ. ಯಾಕಂದ್ರೆ ಅಷ್ಟು ಸರ್ವೇ ಸಾಮಾನ್ಯ ಅಲ್ಲ ಇಷ್ಟು. ಯಾಕಂದ್ರೆ ಇಷ್ಟು ಹೈಟ್ ಇದನ್ನ ಮಾಡ್ಬೇಕಂತಂದ್ರೆ ಭಾಳ ಹೈಟ್ ಆಗತ್ತೆ ರೀ. ಯಾಕಂದ್ರೆ ನೀವು ನೋಡಿದ್ರಲ್ಲ ಎಷ್ಟೊಂದು ಹೈಟ್ ಐತೆ ಅನ್ನೋದು. ಯಾಕಂದ್ರೆ JCB ಬಕೆಟ್ನ ಹೈಟ್ ಮಾಡಿದ ಮೇಲೂ ಮಿಲುಕ್ತಾ ಇಲ್ಲ. ಅದ್ರ ಸಂಬಂಧ ಮತ್ತೆ ಇವ್ರು ಏನು ಮಾಡ್ರ ಎಕ್ಸ್ಟ್ರಾ ಒಂದು ಈ ಥರ ಒಂದು ಅಟ್ರಾಕ್ಷನ್ ಮಾಡಿಬಿಟ್ಟು ಇದರಿಂದ ಹೈಟ್ ಮಾಡ್ಕೊಂಡು ಮಾಡಾಕತ್ತಾರ. ನಮ್ಮ ಸಾದಿಕ್ ಅವ್ರು ಇದ್ದಾರೆ. ಹಂಗೆ ನಾಗರಾಜನರೇ ನಮ್ಮ ರೈತರಾಗಲಿ ಇಲ್ಲ ನಮ್ಮ ವ್ಯೂವರ್ಸ್ ಆಗಲಿ ಅವರು ಕೂಡ ಶೆಡ್ ಹಾಕ್ಬೇಕನ್ನೋ ಇದು ಅಂದ್ರೆ ಅವರು ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಅವ್ರು ಕೊಟ್ಟಿರ್ತೀವಿ. ದಯವಿಟ್ಟು ಅವ್ರೇನಾದ್ರು ಫೋನ್ ಹಚ್ಚಿದ್ರು ಅಂದ್ರೆ ಅವ್ರು ಕೂಡ ಸ್ವಲ್ಪ ಅವ್ರು ಏನೋ ಒಂದು ವಿಷಯದ ಬಗ್ಗೆ ಕೇಳ್ತಾ ಇದ್ರು ಅಂತಂದ್ರೆ ಅದಕ್ಕೊಂದು ಸ್ವಲ್ಪ ಅನುಕೂಲ ಮಾಡಿಕೊಡ್ರಿ. ಹಂಗೆ ಇಲ್ಲೇ ನಮ್ಮ ಸಾದಿಕರ್ ಇದ್ದಾರೆ. ಸಾದಿಕರ್ ಇವರ ಇದನ್ನ ಶೆಡ್ ಅನ್ನ ರೆಡಿ ಮಾಡಾಕತ್ತವ್ರೆ. ಇಂಜಿನಿಯರ್ ಏನ್ರಿ? ಆರ್ಕಿಟೆಕ್ಟ್ ರೀ. ಅಂದ್ರ ಮುಂಚೆ ಹಂಗ ಜೋಕಿಗೆ ಹೇಳಾಕತ್ತೀರಿ ಬುರ್ಜ್ ಖಲೀಫಾದಾಗೆ ದೊಡ್ಡ ಅವರಿಂದ ಇವರು ಮಾಡ್ತಾ ಇದ್ರು. ಹಂಗೇನಿಲ್ರಿ, ಇಲ್ಲೇ ಅನ್ನಿಗಿರ್ಯಾರ ಇವರ ಇದನ್ನ ಮಾಡಾಕತ್ತಾರ. ಯಾಕಂದ್ರೆ ನೋಡ್ರಿ ಎಷ್ಟು ರಿಸ್ಕಿನ್ ಕೆಲಸ ಐತಿದೆಯಲ್ಲ. ಇಂಥ ರಿಸ್ಕಿನ್ ಕೆಲಸ ಒಳಗೂ ಕೂಡ ಇವರು ಮಾಡಾಕತ್ತಾರ. ನೀವು ಕೇಳಿದ್ರಲ್ಲ ಹಾಗೆಲ್ಲ ನಮ್ಮ ನಾಗರಾಜರು ಹೇಳಿದ್ರೆ ಅವ್ರ ಬೈಲ್ಲ. ಯಾಕಂದ್ರೆ ಎಷ್ಟು ಸ್ಕ್ವೇರ್ ಫುಟಿಗೆ ಎಷ್ಟು ತೊಗೊಳಕತ್ತಾರ ಅನ್ನೋದು ಅವರು ಕೂಡ ಹೇಳ್ಯಾರ. ಹಂಗೆ ನಮ್ಮ ಸಾದಿಕರ್ ನಂಬರ್ ಕೂಡ ನಾವು ಇದ್ರೊಳಗೆ ಮೆನ್ಷನ್ ಮಾಡ್ತೀವಿ. ನಿಮ್ಗೇನಾದ್ರೂ ಅವಶ್ಯಕತೆ ಇದ್ದಲ್ಲಿ ಇವ್ರನ್ನ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ನೀವು ಈ ಶೆಡ್ ಈ ಥರ ನಿಮಗೂ ಬೇಕಂದಲ್ಲಿ ರೆಡಿ ಮಾಡಿಸ್ಕೋಬೋದು. ಆದರೆ ಇನ್ನೊಂದು ಮಾತು, ಹೆಸರಿ ಎಲ್ಲ ಅಡ್ಡಿ ಇಲ್ಲ, ಕೆಲಸ ಭಾಳ ಅಗದಿ ಆರಾಮಿಗತಿ ಒಳಗೆ ಹೋಗ್ತಾನ. ಅಲ್ಲ ಆಮಿಗತಿನೂ ಹೋಗ್ಬೇಕ್ರಿ. ಯಾಕೆ ಹೇಳ್ರಿ, ಶೆಡ್ ಇರೋದು ಭಾಳ ದೊಡ್ಡದೈತ್ರಿ, ರಿಸ್ಕ್ ಸ್ವಲ್ಪ ಜಾಸ್ತಿ ಇರುತ್ತೆ ರೀ. ಹಿಂಗಾಗಿ ನೀವು ಈ ವಿಡಿಯೋದಾಗ ನೋಡ್ಕೊಡ್ರಿ. ಯಾಕಂದ್ರೆ ರಿಸ್ಕ್ ಎಷ್ಟೊಂದು ಐತೆ ಅನ್ನೋದು. ಯಾಕಂದ್ರೆ ಇಷ್ಟು JCBನ ಈ ನಮೂನಿ ಮಾಡ್ಕೊಂಡು ಕೆಲಸ ಮಾಡ್ಬೇಕಂದ್ರೆ ಸಿಕ್ಕಾಪಟ್ಟಿ ರಿಸ್ಕ್ ಐತಿ ಇದ್ರೊಳಗೆ. ಎದಕ್ಕೆ ಖರ್ಚಾಗುತ್ತೆ ನೀವು ಇದ್ರ ಸಂಬಂಧ? ಇನ್ನೊಂದಾಗಿ ಸೈಟ್ ಒಂದು ಸಣ್ಣದೈತಿ. ಹ್ಞೂ ರೀ. ಅಂದಾಗ ಸ್ಕ್ವೇರ್ದಾಗ ಐತಿ. ಹ್ಞೂ ರೀ. ನಮ್ಮ 2-3 ಗಾಡಿ ಅದಾವೆ. 3 ಗಾಡಿ ನಿಂದಿರ್ಬೇಕು ಮತ್ತು ಲೇಬರಿಗೆ ಆಗ್ಬೇಕು. ಅಂದ್ರೆ ಹಾರ್ವೆಸ್ಟರ್ ಮಷೀನ್ ಒಳ್ಳೆ JCB ಕೂಡಿ ನಿಂತ್ಕೊಳ್ಳಿಕ್ಕೆ ಅನುಕೂಲ ಮಾಡಾಕತ್ತೀರಿ. ಜಾಗ ಹತ್ತಿರೋದಕ್ಕೆ ಇಲ್ಲಿ ನಡ್ಬರ್ಕು ಒಂದು 10 ಫೂಟಿಗೆ ಒಂದು ಫ್ಲೋರ್ ಮಾಡ್ಕೋಬೇಕಂತ್ರಿ. ಅಂದ್ರೆ ಇದನ್ನ ಈಗ ಗ್ರೌಂಡ್ ಫ್ಲೋರ್ ಪ್ಲಸ್ ಒಂದು ಫ್ಲೋರ್ ತರ ಮಾಡ್ಕೊಂಡು ಅಂದ್ರೆ ಲೇಬರ್ಗಳಿಗೆ ಇರ್ಲಿಕ್ಕೆ ಅನುಕೂಲ ಮಾಡ್ಕೊಳ್ಳೋ ತರ ಒಂದು ಶೆಡ್ ಕೂಡ ರೆಡಿ ಮಾಡ್ತಾ ಇದ್ದಾರೆ ಇವರು. ಇದರಲ್ಲಿ ಆ ಕಾರಣಕ್ಕೆ ಇಷ್ಟು ಹೈಟ್ ಇಟ್ಕೊಂಡು ಮಾಡಾಗುತ್ತೆ. ಕೇಳಿದ್ರಲ್ಲ ನಮ್ಮ ವೀಕ್ಷಕರೆಲ್ಲ, ನಿಮಗೂ ಇದೇ ಥರನ ಏನಾದರೂ ಸಹಾಯ ಬೇಕಿದ್ದಲ್ಲಿ ನಮ್ಮ ನಾಗರಾಜ್ ಅವರು ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೊಡ್ತಾರೆ. ಇಲ್ಲ ನೀವು ಯಾಕಂದ್ರೆ ರೈತರು ಕೇಳ್ತಿರ್ತಾರ ಅಂದಾಗ ಮತ್ತೆ ಅವ್ರಿಗೂ ಒಂದು ಸ್ವಲ್ಪ ನೀವು ಹೇಳ್ರಿ. ಅಂದ್ರೆ ಇಷ್ಟು ಬಂತು ಈ ಥರ ಮಾಡಿದ್ರೆ ಒಂದು ನಿಮ್ಮ ಅನುಭವ ಕೂಡ ಒಂದು ಹೇಳಿದ್ರಿ ಅಂತಂದ್ರೆ ಅವ್ರ ಮೇಸ್ತ್ರಿಯವ್ರು ಅವ್ರು ಹೇಳ್ತಾರ ಬಿಡ್ರಿ, ಅವ್ರ ಲೆಕ್ಕದಾಗ ಹೇಳ್ತಿರ್ತಾರ. ಕ್ರೇನ್ ರೆಡಿ ಮಾಡಕ ಇವ್ರದ ಪ್ಲಾನಿಂಗ್ ಜಾಸ್ತಿ ಐತ್ರಿ. ಕ್ರೇನ್ ರೆಡಿ ಸಣ್ಣ ಪುಟ್ಟ ಕ್ರೇನ್. ಯಾಕಂದ್ರೆ JCB ಮನ್ಯಾಗ ಇರೋದ್ರಿಂದನ ಯಾಕಂದ್ರೆ ಒಂದು ಕ್ರೇನಿನ ಐಡಿಯಾ ಅವ್ರ ತಲೆಯಾಗ ಬಂದೈತ್ರಿ. ಯಾಕಂದ್ರೆ ಕ್ರೇನ್ ತೊಗೊಂಡು ಬಂದ್ ಮಾಡ್ಬೇಕಂತಂದ್ರೆ ಒಂದು ದಿನದ ಒಂದು ತಾಸಿನ ಬಾಡಿಗೆನೂ 10,000 ಲೆಕ್ಕಕ್ಕೆ ಹೋಗ್ಬಿಡ್ತಾವೆ. ಆದ್ರೆ ಸಿಗಂಗಿಲ್ಲ, ಟೈಮ್ ಟು ಟೈಮ್ ಸಿಗಲ್ಲ. ಹಿಂಗಾಗಿ ಇಲ್ಲಿ ನೋಡ್ರಿ ಯಾವ ಥರ ಒಂದು ಕ್ರೇನ್ ಸಿಸ್ಟಮ್ ಒಳಗೆ ಮಾಡ್ಕೊಂಡಿದ್ದಾರೆ ಎಲ್ಲ.
ಅನುಕೂಲ ಚೆನ್ನಾಗಿ ಮಾಡಿಕೊಂಡು ಮಾಡ್ತಾ ಇದ್ದಾರೆ ಒಟ್ಟಿನಲ್ಲಿ. ನೀವು ಕೇಳಿದ್ರಲ್ಲ ವೀಕ್ಷಕರೇ, ಯಾಕಂದರೆ ಇಂಥ ಶೆಡ್ಗಳನ್ನ ರೆಡಿ ಮಾಡ್ಬೇಕಂತಂದ್ರೆ ರಿಸ್ಕ್ ಸ್ವಲ್ಪ ಜಾಸ್ತಿ ಇರುತ್ತೆ. ಯಾಕಂದ್ರೆ ಸಿಕ್ಕಾಪಟ್ಟಿ ಹೈಟ್ ಇರೋದ್ರಿಂದ ಇದನ್ನು ಸಾರು ಕಟ್ಕೊಂಡು ಇದನ್ನು ಮಾಡ್ಕೋಬೋದು. ಯಾಕಂದರೆ ಬಿಲ್ಡಿಂಗ್ ಕಟ್ಬೇಕಾದ್ರೆ ಏನು ಬಂಬುಗಳನ್ನ ಕಟ್ಟಿ ಸಾರು ಕಟ್ತಾರಲ್ಲ ಆ ಥರ ಕಟ್ಟಿ ಮಾಡ್ಕೋಬೋದು. ಯಾಕಂದ್ರೆ ಅದರಿಂದ ಟೈಮ್ ಭಾಳ ಹೋಗುತ್ತೆ. ಇವ್ರ ಕಡೆ JCB ಇರೋದ್ರಿಂದ ಒಂದು ಪ್ಲಸ್ ಪಾಯಿಂಟ್ ಏನಂತಂದ್ರೆ ಓವರ್ ಹೈಟ್ ಲಿಫ್ಟಿಂಗ್ ಮಾಡ್ಬೇಕಂತಂದ್ರೆ ಇವರು ಅಟ್ರಾಕ್ಷನ್ ಮಾಡಿರಲ್ಲ, ಇದರಿಂದ ಭಾಳ ಸುಲಭವಾಗಿ ಇವರು ಮಾಡಾಕತ್ತಾರೆ. ಯಾಕಂದ್ರೆ ಇದಕ್ಕೆಲ್ಲ ಕ್ರೈನ್ಗಳನ್ನ ತಂದು ಇದನ್ನು ಮಾಡ್ಬೇಕಂತಂದ್ರೆ ಅನುಕೂಲ ಆಗೋಲ್ಲ. ಯಾಕಂದರೆ ಕ್ರೈನ್ಗಳು ಬಾಡಿಗೆಗೆ ತೊಗೊಂಬಂದು ಮಾಡ್ಬೇಕಂದ್ರೆ ಕೆಲಸ ಆಗ್ತಿರಂಗಿಲ್ಲ. ಇವರು ಶೆಡ್ ಹಾಕ್ಬೇಕಾದ್ರೆ ಮುಂಚೆ ಬ್ಯಾಕ್ ಫಿಲ್ಲಿಂಗ್ ಮಾಡ್ಕೊಂಡ್ರೆ, ಬ್ಯಾಕ್ ಫಿಲ್ಲಿಂಗ್ ಮಾಡಿದರೂ ಕೂಡ ಮಣ್ಣು ಮಳೆ ಆಗಿಬಿಟ್ಟು ಏನಾಗೈತಿ ಕುಂದ್ರಾಗತೈತಿ, ಸ್ವಲ್ಪ ರಿಸ್ಕ್ ಆಗತೈತಿ. ನೋಡಿರಿ ಚಟ್ ಯಾವ ರೀತಿಯಾಗಿ ಮಾಡ್ಕೊಂಡ್ರೆ, ಯಾಕಂದರೆ ಮೇಲ್ಗಡೆ ಚಟ್ ಮೇಲೇನು ಒಬ್ಬ ಕೂತ್ಕೊಂಡಿದ್ದಾನೆ. ಈ ಥರ ಕುಂತಾಗ ಇವ್ರ ಕೆಳಗಡೆ ಇರುವಂಥ ಕಂಚಿಗಳನ್ನ ಮೇಲೆ ಎತ್ತೆತ್ತಿ ಅದ್ರ ಮೇಲೆ ಇಟ್ಕೊತಾರೆ. ಇಟ್ಟು ಆದಮೇಲೆ ಇದನ್ನು ಲಿಫ್ಟಿಂಗ್ ಮಾಡ್ತಾರೆ ಇವರು. ನೋಡ್ರಿ ಆ ಸೈಡ್ ಈ ಸೈಡ್ ಕೂಡ ನಿಂತ್ಕೊಂಡಿದ್ದಾರೆ ಇಬ್ಬರು. ನಿಂತ್ಕೊಂಡ್ಬಿಟ್ಟು ಇದ್ರ ಮೇಲೆ ಹೇರಿಕೆ ಏರಿದ ಮೇಲೆ ಆಮೇಲೆ ಲಿಫ್ಟ್ ಮಾಡ್ತಾರೆ. ಇಂಥ ಕೆಲಸದಾಗ ಏನಂತಂದ್ರೆ ಆಪ್ರೇಟ್ರುಗಳು ಕೂಡ ಭಾಳ ಒಂದು ಸ್ವಲ್ಪ ಶಾಣ್ಯರು ಇರಬೇಕಾಗತ್ತೆ. ಯಾಕಂದರೆ ಆಪ್ರೇಟ್ರುಗಳ ಮೇಲೆ ಡಿಫೆಂಡ್ ಆಗಿರುತ್ತೆ. ಆಪ್ರೇಟ್ರುಗಳು ಸ್ವಲ್ಪ ಲಿವರ್ ಕೂಡ ಸೇಕ್ ಮಾಡಿದ್ರು ಅಂತಂದರೆ ಮೇಲ್ಗಡೆ ನಿಂತವನು ಅನ್ಬ್ಯಾಲೆನ್ಸಿಂಗ್ ಹಾಕಾನ. ಈ ಶೆಡ್ಡನ್ನು ಇಲ್ಲೇ ಅಣ್ಣಿಗೆರೆಗೆ ಕಟ್ಟಾಕತ್ತಾರೆ. ಅಣ್ಣಿಗೆರೆಗೆ ಎಲ್ಲಿ ಅಂತಂದ್ರೆ ಹಳ್ಳಿಕೆರೆಗೆ ಹೋಗ್ಬೇಕಾದ್ರೆ ರೈಲ್ವೆ ಗೇಟಿನ ಹತ್ರ ಲೆಫ್ಟ್ ಸೈಡ್ ಐತಿ. ನೀವು ಯಾವಾಗಾದರೂ ಹೋಗ್ತಿದ್ದಾಗ ಸ್ವಲ್ಪ ಕಣ್ಣಾಡಿಸಿದ್ರೆ ನಿಮ್ಗೆ ಕೂಡ ಗೊತ್ತಾಗುತ್ತೆ ಶೆಡ್ ಎಲ್ಲೈತೆ ಅನ್ನೋದು ಕೂಡ. ಇಂಥ ಕೆಲಸಗಳನ್ನು ನೋಡ್ರಿ ನಮ್ಮ ಹುಡುಗರು ಕೂಡ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಅಂತ ನನಗತ್ತಾರೆ. ಅವ್ರದ್ದು ಏನು ಕೇಳ್ಕೊಡಿ ಏನು ಹೇಳಾಕತ್ತಾರೆ ಅನ್ನೋದು. ಇಂಥ ಶೆಡ್ಗಳನ್ನು ಹಾಕಿಸ್ಬೇಕಾದ್ರೆ ನೀವು 4-5 ಜನ ಯಾರು ಶೆಡ್ ಹಾಕ್ಸಿರ್ತಾರಲ್ಲ ಅವ್ರ ಕಡೆಗೆ ಹೋಗಿ ವಿಚಾರಣೆಯನ್ನು ಮಾಡ್ಕೊರಿ. ಯಾಕಂದರೆ ಯಾರ ಶೆಡ್ಡು ಯಾವ ರೀತಿಯಾಗಿದೆ, ಕಾಸ್ಟ್ ಎಷ್ಟು ಬರುತ್ತೆ, ಹಾಗೂ ಯಾವುದು ಶೆಡ್ ನಿಮಗೆ ಅನುಕೂಲ ಇರುತ್ತೆ ಅನ್ನೋದು ಒಂದು ಸಾರಿ ವಿಚಾರ ಮಾಡ್ಕೊರಿ. ಯಾಕಂದ್ರೆ ಒಬ್ರಿಗೇನೋ ಒಬ್ರು ಲೇಸು ನಾವು ಅಷ್ಟು ಶಾನ್ಯರ್ ಅಂತಂದು ನಾವು ಮಾಡೋದ್ರಾಗ ಇದು ಇರೋಂಗಿಲ್ಲ. ಯಾಕಂದ್ರೆ ಒಂದು 4-5 ಮಂದಿ ಕೇಳ್ಕೊಂಡು ಮಾಡೋದ್ರಾಗ ನಮ್ಗೆ ಭಾಳ ಅನುಕೂಲ ಇರುತ್ತೆ. ಈಗ ನಾವು ಹೇಳಾಕತ್ತೀವಿ ಅಂತಂದ್ರೆ ಇದೇ ಲೇಸ್ ಅಂತಂದು ಹೇಳಕ್ಕೆ ಬರೋಂಗಿಲ್ಲ. ಇದಕ್ಕೇನು ಬೆಟರ್ ಮಾಡಿದವರು ಇರ್ತಾರೆ. ಅದಕ್ಕೋಸ್ಕರ ಯಾಕಂದ್ರೆ ರೈತರೆಲ್ಲ ಈಗ ದನಕರುಗಳಿಗೆ ಹೊಟ್ಟು ಗಿಟ್ಟು ಇಡಾಕಂತಂದು ಅನುಕೂಲ ಮಾಡೋ ಸಂಬಂಧ ಶೆಡ್ ಗಿಡ್ ಮಾಡ್ಕೊತಿರ್ತಾರೆ. ಹಂಗಿದ್ದಾಗ ಇಂಥ ಇದನ್ನು ಕೇಳ್ಕೊಂಡು ಇದನ್ನು ಮಾಡ್ಕೊಂಡ್ರೆ, ಬೇಕಾದ್ರೆ ನಾವು ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕಂತಂದಾಗ ಇವರು ನಾಗರಾಜರ ನಂಬರ್ ಕೂಡ ಲಾಸ್ಟಿಗೆ ಮೆನ್ಷನ್ ಮಾಡಿರ್ತೀವಿ. ಹಂಗೆ ಇವರೇನು ಕಟ್ಟಾಕತ್ತಾರಲ್ಲ ಸಾದಿಕ್ ಅನ್ನೋರು, ಅವ್ರದ್ದು ನಂಬರ್ ಕೂಡ ನಾವು ಮೆನ್ಷನ್ ಮಾಡಿರ್ತೀವಿ. ಯಾಕಂದ್ರೆ ಇದು ವಿಡಿಯೋ ಬಂದ್ಬಿಟ್ಟು ಭಾಳ ದೊಡ್ಡದಾಗತ್ತೆ. ಯಾಕಂದರೆ ಎಲ್ಲ ಮಾಡ್ಬೇಕು ನೋಡ್ಬೇಕು ಅಂದಾಗ ಟೈಮು ಭಾಳ ಹಿಡಿತೈತಿ. ಹೀಗಾಗಿ ನಾವೇನು ಮಾಡ್ತೀವಿ, ಸ್ವಲ್ಪ ಇದನ್ನು ಓಡಿಸಿ ಇದನ್ನು ಮಾಡಿರ್ತೀವಿ. ಆದರೂ ಇದು ಪೂರ್ಣ ವಿಡಿಯೋ ಆಗಿಲ್ಲ. ಯಾಕಂದರೆ ಶೆಡ್ ರೆಡಿ ಆಗೋಮಟ್ಟ ಅಂದ್ರೆ ಟೈಮ್ ಭಾಳ ಹೋಗುತ್ತೆ. ಈ ಶೆಡ್ ಒಂದು ಸರಿ ರೆಡಿ ಆದಮೇಲೆ ನಾನು ನಿಮ್ಗೆ ವಿಡಿಯೋ ಕ್ಲಿಯರಾಗಿ ಒಂದು ಸರಿ ವಿಡಿಯೋವನ್ನು ಮಾಡಿ ನಾನು ಹಾಕ್ತೀನಿ. ಕಂಚಿ ಆ್ಯಂಗ್ಲರ್ ಅಂತೂ ಮೇಲೆ ಹೇರಿದ ಮೇಲೆ ವೆಲ್ಡಿಂಗ್ ಮಾಡಾಕತ್ತಿದ್ದು ನಿಮ್ಗೆ ಕಾಣಾಕತೈತಿ. ಯಾಕಂದ್ರೆ ವೆಲ್ಡಿಂಗ್ ಮಾಡೋ ಟೈಮ್ನಾಗ ಮಿಚಿನ್ಕಿಯನ್ನು ಹಚ್ತಿದ್ರೆ ಮಿಚಿನ್ಕಿ ಸ್ವಲ್ಪ ಸಣ್ಣದಾಗೋ ಸಂಬಂಧ ಇದನ್ನು ಹಾಕಿತ್ತು. ನಮ್ಮದು ಒಂದು ಗಾಡಿ ಹಂಗೆ ವೆಲ್ಡಿಂಗಿನ ಸ್ವಲ್ಪ ಕೆಲಸ ಇತ್ತು. ಆ ವೆಲ್ಡಿಂಗ್ ಮಾಡೋ ಸಂಬಂಧ ನಾವು ತೊಗೊಂಬಂದಿದ್ವಿ. ಇವ್ರ ಹತ್ರ ವೆಲ್ಡಿಂಗ್ ಇದೈತೆ ಅಂತಂದೇಳಿ. ಯಾಕಂದ್ರೆ ಅದು ಕೂಡ ಅನುಕೂಲನ ಆಯ್ತು. ಯಾಕಂದ್ರೆ ಒಬ್ರಿಗೊಬ್ರು ಅನುಕೂಲ ಆದ್ರನ್ನ ಎಲ್ಲ ಕೂಡ ಕೆಲಸಗಳೂ ಭಾಳ ಸರಳವಾಗಿರ್ತಾವೆ. ಯಾಕಂದರೆ ಯಾವುದೇ ಥರ ಕೆಲಸದಾಗ ನೀವು ಪ್ರತಿಯೊಂದು ಕೆಲಸ ಇದನ್ನು ಮಾಡ್ಬೇಕಾದ್ರೆ ಒಬ್ರಿಗೊಬ್ರು ಅನುಕೂಲ ಇದ್ದರೆ ನಾವು ಏನು ಬೇಕಾದರೂ ಮಾಡ್ಬೋದು. ಎಲ್ಲ ನಾವು ಮಾಡ್ಕೊತೀವಿ ಅಂತಂದಾಗ ಸ್ವಲ್ಪ ಸಮಸ್ಯೆ ಇರುತ್ತೆ. ಹೀಗಾಗಿ ನೀವು ಕೂಡ ನಿಮ್ಮ ಇದ್ರ ಒಳಗಡೆ ನಿಮ್ಮ ಫ್ರೆಂಡ್ ಸರ್ಕಲ್ ಒಳಗೆ ಯಾರು ನಿಮ್ಗೆ ಒಂದು ಸ್ವಲ್ಪ ಇದು ಇರ್ತಾರೆ ಅವ್ರಿಗೂ ಕೂಡ ಒಂದು ಅನುಕೂಲ ಆಗುವಂಥ ಕೆಲಸಗಳನ್ನು ಮಾಡಿರಿ. ಶೆಡ್ ನೋಡ್ರಿ ದೂರದ್ದೇ ಹೆಂಗೆ ಕಾಣಾಕತೈತಿ. ಹಾಗೂ ಇಲ್ಲಿ ನೋಡ್ರಿ ಕಟಾವು ಮಿಷಿನ್ಗಳೆಲ್ಲ ಇಲ್ಲಿ ನಿಂತ್ಕೊಂಡವು. ಇವಾಗ ಕಟಾವು ಮಿಷಿನಿನ ಸಂಬಂಧ ಮಾಡ್ಸಾಕತ್ತಿದ್ದೆ. ಮತ್ತು ಒಳಗೊಂದೇನು JCB ಐತಲ್ಲ ಆ JCB ಕೂಡ ಒಳಗೆ ನಿಲ್ಲಿಸ್ಲಿಕ್ಕೆ ಅಂತಂದು. ಯಾಕಂದ್ರೆ ಮಳೆಗಾಲದಾಗ ಎಲ್ಲ ನಿಂತು ನೀರಿದು ಉಂಡು ಜಂಗ್ ಹಿಡ್ಕೊಂಡ್ಬಿಡ್ತಾವೆ. ತಾಳಕಿ ಬರೋಲ್ಲ. 10 ವರ್ಷ ಬರುವಂಥವು 5 ವರ್ಷದಾಗ ಜಂಗ್ ಹಿಡ್ಕೊಂಡೆಲ್ಲ ಹಾಳಾಗಿಬಿಡ್ತಾವೆ. ನೋಡಿರಿ ನಾವಂತರೂ ಇವ್ರ ನಂಬರ್ ಎಲ್ಲ ಕೊಟ್ಟಿರ್ತೀವಿ. ನಿಮ್ಗೆ ಅನುಕೂಲ ಇತ್ತು ಅಂತಂದ್ರೆ ಕಾಂಟ್ಯಾಕ್ಟ್ ಮಾಡಿಕೊಂಡು ಇದನ್ನು ಮಾಡ್ಬೋದು.
ಶೆಡ್ ಪೂರ್ಣಗೊಳ್ಬೇಕಂತಂದ್ರೆ ಟೈಮ್ ತೊಗೊಳುತ್ತೆ. ಯಾಕಂದ್ರೆ ಆ ಟೈಮಿನವರೆಗೂ ನಾವು ವಿಡಿಯೋ ಮಾಡಿ ಇದನ್ನು ಮಾಡ್ಬೇಕಂತಂದ್ರೆ ನಮಗೂ ಕೂಡ ಅಷ್ಟೊಂದು ಇದಿಲ್ಲ. ನಾವು ಇದು ಶೆಡ್ ಪೂರ್ತಿ ಆದಮೇಲೆ ಒಂದು ಸಾರಿ ಇನ್ನೊಂದು ಕರೆಕ್ಟಾಗಿ ಕ್ಲಿಯರಾಗಿ ಮಾಡಿಕೊಂಡು ನಿಮ್ಗೆ ವಿಡಿಯೋನ ನಾನು ಅಪ್ಲೋಡ್ ಮಾಡ್ತೇನಂತೆ. ಯಾಕಂದ್ರೆ ಕೆಲವೊಂದಿಷ್ಟು ಜನ ಇರ್ತಾರೆ ಕೇಳೋರು, ಯಾಕ್ರಿ ವಿಡಿಯೋನ ಪೂರ ಮಾಡಲಾರ್ದ ಹಾಕಿರಿ ಅನ್ನೋ ಮಾತನ್ನು ಹೇಳ್ತಾರೆ. ಮಾಹಿತಿ ಅಂತರೂ ಹೆಚ್ಚಿಗೆ ಇಲ್ಲ, ಆದರೂ ಕೂಡ ನಿಮ್ಗೆ ಉಪಯೋಗ ಆಗ್ಬೋದು ಅಂತಂದು ವಿಡಿಯೋ ಮುಗಿಸ್ತಾ ಇದ್ದೀನಿ.